ಅಮೆರಿಕ ಇರಾನ್ ನಡುವೆ ನಿಲ್ಲದ ಸಮರ. ಪಾಕ್ಗೆ ಮತ್ತೆ ಇರಾನ್ ವಿದೇಶಾಂಗ ಸಚಿವರು ಭೇಟಿಯನ್ನ ಕೊಟ್ಟಿದ್ದಾರೆ. 3 ದಿನಗಳ ಅವಧಿಯಲ್ಲಿ 2ನೇ ಬಾರಿ ಭೇಟಿಯನ್ನು ನೀಡ್ತಾ ಇರೋದು. ಪಾಕಿಸ್ತಾನಕ್ಕೆ ಭೇಟಿ ನೀಡುತ್ತಾ ಅಮೆರಿಕ ನಿಯೋಗ ಅನ್ನೋ ಪ್ರಶ್ನೆ. ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತಾ ಸಂಧಾನ ಸಭೆ. ಪಾಕ್ಗೆ ಮತ್ತೆ ಇರಾನ್ ವಿದೇಶಾಂಗ ಸಚಿವರು ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. 3 ದಿನಗಳ ಅವಧಿಯಲ್ಲಿ 2ನೇ ಬಾರಿಗೆ ಭೇಟಿಯನ್ನ ನೀಡಿರೋದು. ಈ ಒಂದು ಭೇಟಿ ತುಂಬಾ ಕುತೂಹಲವನ್ನ ಮೂಡಿಸುತ್ತೆ. ಹಾಗಾದ್ರೆ ಅಮೆರಿಕ ನಿಯೋಗ ಏನಾದ್ರೂ ಭೇಟಿ ಕೊಡುತ್ತಾ, ಮತ್ತೆ ಸಂಧಾನ ಸಭೆ ಏನಾದ್ರೂ ನಡೆಯುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಮೆರಿಕ ನಿಯೋಗ ಏನಾದ್ರೂ ಭೇಟಿ ನೀಡಿದ್ರೆ ಸಂಧಾನ ಸಭೆ ನಡೆಯುತ್ತಾ? 3 ದಿನಗಳ ಅವಧಿಯಲ್ಲಿ 2ನೇ ಬಾರಿ ಭೇಟಿ ಇದು. ಯಾವ ಕಾರಣಕ್ಕಾಗಿ ಭೇಟಿ ನೀಡಿದ್ರು ಅನ್ನೋದು ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ. ಇರಾನ್ನ ಸಚಿವರು ಈಗ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಈಗಾಗಲೇ 3 ವಾರಗಳ ಮತ್ತೆ ಈ ಮಧ್ಯಂತರ ಘೋಷಣೆ ಮಾಡಿರೋದು. ಅದರ ಜೊತೆಗೆ ಯುದ್ಧ ತಾತ್ಕಾಲಿಕವಾಗಿ ಒಂದು ಹಂತಕ್ಕೆ ನಿಂತಿದೆ. ಅಲ್ಪ ವಿರಾಮವನ್ನ ಘೋಷಣೆ ಮಾಡಿರೋದು 3 ವಾರಗಳ ಕಾಲ. ಈಗ ಮತ್ತೆ ಪಾಕ್ಗೆ ಅಬ್ಬಾಸ್ ಅರಾಗ್ವಿ ಅವರು ಕೂಡ ಬಂದಿದ್ದಾರೆ. ಅಮೆರಿಕ ನಿಯೋಗ ಏನಾದರೂ ಬರುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಮೆರಿಕ ಇರಾನ್ ನಡುವೆ ನಿಲ್ಲದ ಸಮರ. ಪಾಕ್ಗೆ ಮತ್ತೆ ಇರಾನ್ ವಿದೇಶಾಂಗ ಸಚಿವರು ಭೇಟಿಯನ್ನ ಕೊಟ್ಟಿದ್ದಾರೆ. 3 ದಿನಗಳ ಅವಧಿಯಲ್ಲಿ 2ನೇ ಬಾರಿ ಭೇಟಿಯನ್ನು ನೀಡ್ತಾ ಇರೋದು. ಪಾಕಿಸ್ತಾನಕ್ಕೆ ಭೇಟಿ ನೀಡುತ್ತಾ ಅಮೆರಿಕ ನಿಯೋಗ ಅನ್ನೋ ಪ್ರಶ್ನೆ. ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತಾ ಸಂಧಾನ ಸಭೆ. ಪಾಕ್ಗೆ ಮತ್ತೆ ಇರಾನ್ ವಿದೇಶಾಂಗ ಸಚಿವರು ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. 3 ದಿನಗಳ ಅವಧಿಯಲ್ಲಿ 2ನೇ ಬಾರಿಗೆ ಭೇಟಿಯನ್ನ ನೀಡಿರೋದು. ಈ ಒಂದು ಭೇಟಿ ತುಂಬಾ ಕುತೂಹಲವನ್ನ ಮೂಡಿಸುತ್ತೆ. ಹಾಗಾದ್ರೆ ಅಮೆರಿಕ ನಿಯೋಗ ಏನಾದ್ರೂ ಭೇಟಿ ಕೊಡುತ್ತಾ, ಮತ್ತೆ ಸಂಧಾನ ಸಭೆ ಏನಾದ್ರೂ ನಡೆಯುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಮೆರಿಕ ನಿಯೋಗ ಏನಾದ್ರೂ ಭೇಟಿ ನೀಡಿದ್ರೆ ಸಂಧಾನ ಸಭೆ ನಡೆಯುತ್ತಾ? 3 ದಿನಗಳ ಅವಧಿಯಲ್ಲಿ 2ನೇ ಬಾರಿ ಭೇಟಿ ಇದು. ಯಾವ ಕಾರಣಕ್ಕಾಗಿ ಭೇಟಿ ನೀಡಿದ್ರು ಅನ್ನೋದು ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ. ಇರಾನ್ನ ಸಚಿವರು ಈಗ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಈಗಾಗಲೇ 3 ವಾರಗಳ ಮತ್ತೆ ಈ ಮಧ್ಯಂತರ ಘೋಷಣೆ ಮಾಡಿರೋದು. ಅದರ ಜೊತೆಗೆ ಯುದ್ಧ ತಾತ್ಕಾಲಿಕವಾಗಿ ಒಂದು ಹಂತಕ್ಕೆ ನಿಂತಿದೆ. ಅಲ್ಪ ವಿರಾಮವನ್ನ ಘೋಷಣೆ ಮಾಡಿರೋದು 3 ವಾರಗಳ ಕಾಲ. ಈಗ ಮತ್ತೆ ಪಾಕ್ಗೆ ಅಬ್ಬಾಸ್ ಅರಾಗ್ವಿ ಅವರು ಕೂಡ ಬಂದಿದ್ದಾರೆ. ಅಮೆರಿಕ ನಿಯೋಗ ಏನಾದರೂ ಬರುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಮೆರಿಕ ಇರಾನ್ ನಡುವೆ ನಿಲ್ಲದ ಸಮರ. ಪಾಕ್ಗೆ ಮತ್ತೆ ಇರಾನ್ ವಿದೇಶಾಂಗ ಸಚಿವರು ಭೇಟಿಯನ್ನ ಕೊಟ್ಟಿದ್ದಾರೆ. 3 ದಿನಗಳ ಅವಧಿಯಲ್ಲಿ 2ನೇ ಬಾರಿ ಭೇಟಿಯನ್ನು ನೀಡ್ತಾ ಇರೋದು. ಪಾಕಿಸ್ತಾನಕ್ಕೆ ಭೇಟಿ ನೀಡುತ್ತಾ ಅಮೆರಿಕ ನಿಯೋಗ ಅನ್ನೋ ಪ್ರಶ್ನೆ. ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತಾ ಸಂಧಾನ ಸಭೆ. ಪಾಕ್ಗೆ ಮತ್ತೆ ಇರಾನ್ ವಿದೇಶಾಂಗ ಸಚಿವರು ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. 3 ದಿನಗಳ ಅವಧಿಯಲ್ಲಿ 2ನೇ ಬಾರಿಗೆ ಭೇಟಿಯನ್ನ ನೀಡಿರೋದು. ಈ ಒಂದು ಭೇಟಿ ತುಂಬಾ ಕುತೂಹಲವನ್ನ ಮೂಡಿಸುತ್ತೆ. ಹಾಗಾದ್ರೆ ಅಮೆರಿಕ ನಿಯೋಗ ಏನಾದ್ರೂ ಭೇಟಿ ಕೊಡುತ್ತಾ, ಮತ್ತೆ ಸಂಧಾನ ಸಭೆ ಏನಾದ್ರೂ ನಡೆಯುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಮೆರಿಕ ನಿಯೋಗ ಏನಾದ್ರೂ ಭೇಟಿ ನೀಡಿದ್ರೆ ಸಂಧಾನ ಸಭೆ ನಡೆಯುತ್ತಾ? 3 ದಿನಗಳ ಅವಧಿಯಲ್ಲಿ 2ನೇ ಬಾರಿ ಭೇಟಿ ಇದು. ಯಾವ ಕಾರಣಕ್ಕಾಗಿ ಭೇಟಿ ನೀಡಿದ್ರು ಅನ್ನೋದು ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ. ಇರಾನ್ನ ಸಚಿವರು ಈಗ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಈಗಾಗಲೇ 3 ವಾರಗಳ ಮತ್ತೆ ಈ ಮಧ್ಯಂತರ ಘೋಷಣೆ ಮಾಡಿರೋದು. ಅದರ ಜೊತೆಗೆ ಯುದ್ಧ ತಾತ್ಕಾಲಿಕವಾಗಿ ಒಂದು ಹಂತಕ್ಕೆ ನಿಂತಿದೆ. ಅಲ್ಪ ವಿರಾಮವನ್ನ ಘೋಷಣೆ ಮಾಡಿರೋದು 3 ವಾರಗಳ ಕಾಲ. ಈಗ ಮತ್ತೆ ಪಾಕ್ಗೆ ಅಬ್ಬಾಸ್ ಅರಾಗ್ವಿ ಅವರು ಕೂಡ ಬಂದಿದ್ದಾರೆ. ಅಮೆರಿಕ ನಿಯೋಗ ಏನಾದರೂ ಬರುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಮೆರಿಕ ಇರಾನ್ ನಡುವೆ ನಿಲ್ಲದ ಸಮರ. ಪಾಕ್ಗೆ ಮತ್ತೆ ಇರಾನ್ ವಿದೇಶಾಂಗ ಸಚಿವರು ಭೇಟಿಯನ್ನ ಕೊಟ್ಟಿದ್ದಾರೆ. 3 ದಿನಗಳ ಅವಧಿಯಲ್ಲಿ 2ನೇ ಬಾರಿ ಭೇಟಿಯನ್ನು ನೀಡ್ತಾ ಇರೋದು. ಪಾಕಿಸ್ತಾನಕ್ಕೆ ಭೇಟಿ ನೀಡುತ್ತಾ ಅಮೆರಿಕ ನಿಯೋಗ ಅನ್ನೋ ಪ್ರಶ್ನೆ. ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತಾ ಸಂಧಾನ ಸಭೆ. ಪಾಕ್ಗೆ ಮತ್ತೆ ಇರಾನ್ ವಿದೇಶಾಂಗ ಸಚಿವರು ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. 3 ದಿನಗಳ ಅವಧಿಯಲ್ಲಿ 2ನೇ ಬಾರಿಗೆ ಭೇಟಿಯನ್ನ ನೀಡಿರೋದು. ಈ ಒಂದು ಭೇಟಿ ತುಂಬಾ ಕುತೂಹಲವನ್ನ ಮೂಡಿಸುತ್ತೆ. ಹಾಗಾದ್ರೆ ಅಮೆರಿಕ ನಿಯೋಗ ಏನಾದರೂ ಭೇಟಿ ಕೊಡುತ್ತಾ, ಮತ್ತೆ ಸಂಧಾನ ಸಭೆ ಏನಾದರೂ ನಡೆಯುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ.
ಅಮೆರಿಕ ನಿಯೋಗ ಏನಾದರೂ ಭೇಟಿ ನೀಡಿದ್ರೆ ಸಂಧಾನ ಸಭೆ ನಡೆಯುತ್ತಾ? 3 ದಿನಗಳ ಅವಧಿಯಲ್ಲಿ 2ನೇ ಬಾರಿ ಭೇಟಿ ಇದು. ಯಾವ ಕಾರಣಕ್ಕಾಗಿ ಭೇಟಿ ನೀಡಿದ್ರು ಅನ್ನೋದು ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ. ಇರಾನ್ನ ಸಚಿವರು ಈಗ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಈಗಾಗಲೇ 3 ವಾರಗಳ ಮತ್ತೆ ಈ ಮಧ್ಯಂತರ ಘೋಷಣೆ ಮಾಡಿರೋದು, ಅದರ ಜೊತೆಗೆ ಯುದ್ಧ ತಾತ್ಕಾಲಿಕವಾಗಿ ಒಂದು ಹಂತಕ್ಕೆ ನಿಂತಿದೆ. ಅಲ್ಪ ವಿರಾಮವನ್ನ ಘೋಷಣೆ ಮಾಡಿರೋದು 3 ವಾರಗಳ ಕಾಲ. ಈಗ ಮತ್ತೆ ಬಾಗ್ಯೆ ಅಬ್ಬಾಸ್ ಅರಾಗ್ವಿ ಅವರು ಕೂಡ ಬಂದಿದ್ದಾರೆ. ಅಮೆರಿಕ ನಿಯೋಗ ಏನಾದರೂ ಬರುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಮೆರಿಕ ಇರಾನ್ ನಡುವೆ ನಿಲ್ಲದ ಸಮರ. ಪಾಕ್ಗೆ ಮತ್ತೆ ಇರಾನ್ ವಿದೇಶಾಂಗ ಸಚಿವರು ಭೇಟಿಯನ್ನ ಕೊಟ್ಟಿದ್ದಾರೆ. 3 ದಿನಗಳ ಅವಧಿಯಲ್ಲಿ 2ನೇ ಬಾರಿ ಭೇಟಿಯನ್ನ ನೀಡ್ತಾ ಇರೋದು. ಪಾಕಿಸ್ತಾನಕ್ಕೆ ಭೇಟಿ ನೀಡುತ್ತಾ ಅಮೆರಿಕ ನಿಯೋಗ ಅನ್ನೋ ಪ್ರಶ್ನೆ. ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತಾ ಸಂಧಾನ ಸಭೆ. ಪಾಕ್ಗೆ ಮತ್ತೆ ಇರಾನ್ ವಿದೇಶಾಂಗ ಸಚಿವರು ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. 3 ದಿನಗಳ ಅವಧಿಯಲ್ಲಿ 2ನೇ ಬಾರಿಗೆ ಭೇಟಿಯನ್ನ ನೀಡಿರೋದು. ಈ ಒಂದು ಭೇಟಿ ತುಂಬಾ ಕುತೂಹಲವನ್ನ ಮೂಡಿಸುತ್ತೆ. ಹಾಗಾದ್ರೆ ಅಮೆರಿಕ ನಿಯೋಗ ಏನಾದರೂ ಭೇಟಿ ಕೊಡುತ್ತಾ? ಮತ್ತೆ ಸಂಧಾನ ಸಭೆ ಏನಾದರೂ ನಡೆಯುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಮೆರಿಕ ನಿಯೋಗ ಏನಾದರೂ ಭೇಟಿ ನೀಡಿದ್ರೆ ಸಂಧಾನ ಸಭೆ ನಡೆಯುತ್ತಾ? 3 ದಿನಗಳ ಅವಧಿಯಲ್ಲಿ 2ನೇ ಬಾರಿ ಭೇಟಿ ಇದು. ಯಾವ ಕಾರಣಕ್ಕಾಗಿ ಭೇಟಿ ನೀಡಿದ್ರು ಅನ್ನೋದು ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ. ಇರಾನ್ನ ಸಚಿವರು ಈಗ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಈಗಾಗಲೇ 3 ವಾರಗಳ ಮತ್ತೆ ಈ ಮಧ್ಯಂತರ ಘೋಷಣೆ ಮಾಡಿರೋದು, ಅದರ ಜೊತೆಗೆ ಯುದ್ಧ ತಾತ್ಕಾಲಿಕವಾಗಿ ಒಂದು ಹಂತಕ್ಕೆ ನಿಂತಿದೆ. ಅಲ್ಪ ವಿರಾಮವನ್ನ ಘೋಷಣೆ ಮಾಡಿರೋದು 3 ವಾರಗಳ ಕಾಲ. ಈಗ ಮತ್ತೆ ಬಾಗ್ಯೆ ಅಬ್ಬಾಸ್ ಅರಾಗ್ವಿ ಅವರು ಕೂಡ ಬಂದಿದ್ದಾರೆ. ಅಮೆರಿಕ ನಿಯೋಗ ಏನಾದರೂ ಬರುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಮೆರಿಕ ಇರಾನ್ ನಡುವೆ ನಿಲ್ಲದ ಸಮರ. ಪಾಕ್ಗೆ ಮತ್ತೆ ಇರಾನ್ ವಿದೇಶಾಂಗ ಸಚಿವರು ಭೇಟಿಯನ್ನ ಕೊಟ್ಟಿದ್ದಾರೆ. 3 ದಿನಗಳ ಅವಧಿಯಲ್ಲಿ 2ನೇ ಬಾರಿ ಭೇಟಿಯನ್ನ ನೀಡ್ತಾ ಇರೋದು. ಪಾಕಿಸ್ತಾನಕ್ಕೆ ಭೇಟಿ ನೀಡುತ್ತಾ ಅಮೆರಿಕ ನಿಯೋಗ ಅನ್ನೋ ಪ್ರಶ್ನೆ. ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತಾ ಸಂಧಾನ ಸಭೆ. ಪಾಕ್ಗೆ ಮತ್ತೆ ಇರಾನ್ ವಿದೇಶಾಂಗ ಸಚಿವರು ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. 3 ದಿನಗಳ ಅವಧಿಯಲ್ಲಿ 2ನೇ ಬಾರಿಗೆ ಭೇಟಿಯನ್ನ ನೀಡಿರೋದು. ಈ ಒಂದು ಭೇಟಿ ತುಂಬಾ ಕುತೂಹಲವನ್ನ ಮೂಡಿಸುತ್ತೆ. ಹಾಗಾದ್ರೆ ಅಮೆರಿಕ ನಿಯೋಗ ಏನಾದರೂ ಭೇಟಿ ಕೊಡುತ್ತಾ? ಮತ್ತೆ ಸಂಧಾನ ಸಭೆ ಏನಾದರೂ ನಡೆಯುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಮೆರಿಕ ನಿಯೋಗ ಏನಾದರೂ ಭೇಟಿ ನೀಡಿದ್ರೆ ಸಂಧಾನ ಸಭೆ ನಡೆಯುತ್ತಾ? 3 ದಿನಗಳ ಅವಧಿಯಲ್ಲಿ 2ನೇ ಬಾರಿ ಭೇಟಿ ಇದು. ಯಾವ ಕಾರಣಕ್ಕಾಗಿ ಭೇಟಿ ನೀಡಿದ್ರು ಅನ್ನೋದು ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ. ಇರಾನ್ನ ಸಚಿವರು ಈಗ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಈಗಾಗಲೇ 3 ವಾರಗಳ ಮತ್ತೆ ಈ ಮಧ್ಯಂತರ ಘೋಷಣೆ ಮಾಡಿರೋದು, ಅದರ ಜೊತೆಗೆ ಯುದ್ಧ ತಾತ್ಕಾಲಿಕವಾಗಿ ಒಂದು ಹಂತಕ್ಕೆ ನಿಂತಿದೆ. ಅಲ್ಪ ವಿರಾಮವನ್ನ ಘೋಷಣೆ ಮಾಡಿರೋದು 3 ವಾರಗಳ ಕಾಲ. ಈಗ ಮತ್ತೆ ಬಾಗ್ಯೆ ಅಬ್ಬಾಸ್ ಅರಾಗ್ವಿ ಅವರು ಕೂಡ ಬಂದಿದ್ದಾರೆ. ಅಮೆರಿಕ ನಿಯೋಗ ಏನಾದರೂ ಬರುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ.